ಹೆಂಗೋ ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯ್ತು. ಸೊ ಇದರಿಂದಾಗಿ ಯಾವುದೇ ಜನಾಂಗದ ಇಲ್ಲ ಯಾವುದೇ ಸಮುದಾಯಕ್ಕೆ ಯಾರಿಗಾದ್ರೂ ಇದರಿಂದ ನೋವಾಗಿದ್ರೆ ನಾವು ಎಲ್ಲರ ಪರವಾಗಿ ನಾವು ಕ್ಷಮೆಯನ್ನು ಕೇಳ್ತಾ ಇದೀವಿ. ನಾವು ಕ್ಷಮೆ ಕೇಳ್ತಾ ಇದೀವಿ. ಕೊಡಗಿನಲ್ಲಿ ಮೊನ್ನೆ ದಿವಸ ಒಂದು ಮದುವೆ ಸಮಾರಂಭ ನಡೆದಿತ್ತು. ಮದುವೆ ಸಮಾರಂಭ ನಡೆದ್ರೆ ಯಾಕಿಷ್ಟು ವಿವಾದ ಆಗಬೇಕು ಅಂತ ನೀವೆಲ್ಲ ಕೇಳ್ಬೋದು. ಆದರೆ ಆ ಒಂದು ಮದುವೆ ಸಮಾರಂಭದಲ್ಲಿ ಮದುವೆ ಕಾರ್ಯಕ್ರಮಗಳೆಲ್ಲವೂ ಮುಗಿದು ಮದುಮಗನನ್ನ ತನ್ನ ಆ ಒಂದು ಮಡದಿಯ ಮನೆಗೆ ಕರ್ಕೊಂಡು ಹೋಗುವಂತಹ ಆ ಒಂದು ಕಾರ್ಯಕ್ರಮ ಇದೆ ರಾತ್ರಿ ಸಮಯದಲ್ಲಿ. ಸೊ ಆ ಒಂದು ಸಂದರ್ಭದಲ್ಲಿ ಕೊರಗಜ್ಜನ ವೇಷವನ್ನ ಧರಿಸಿ, ಅಂದ್ರೆ ಅದಕ್ಕೆ ಸಾಮ್ಯತೆ ಇರುವಂತಹ ಒಂದು ವೇಷವನ್ನ ಧರಿಸಿ ಅವರು ಆ ಒಂದು ಅಲ್ಲಿ ವಿಡಿಯೋದಲ್ಲಿ ಮಾತಾಡುವಂಥದ್ದು ಕೂಡ ಕೇಳಿಸಬಹುದು. ತೆಯ್ಯ ತೆಯ್ಯ ಅಂತ ಹೇಳ್ತಾರೆ. ಸೊ ಆ ಒಂದು ವೇಷವನ್ನ ಧರಿಸಿ ಮದುಮಗಳ ಮನೆಗೆ ಕರ್ಕೊಂಡು ಹೋಗ್ತಾರೆ. ಏನೋ ತಮಾಷೆಗೆ ಮಾಡಿದರು. ನಂತರ ಅದರ ವಿಡಿಯೋ ತುಣುಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತೆ. ನಂತರ ನಡೆದಂತಹ ವಿಚಾರಗಳನ್ನು ನೀವು ಗಮನಿಸಿದರೆ ನಿಜಕ್ಕೂ ಬೆಚ್ಚಿ ಬೀಳ್ತೀರ. ಸಣ್ಣ ವಿಚಾರ ನಡೆದಿದ್ದು, ಸಣ್ಣ ವಿಚಾರ, ಆದರೆ ಇವತ್ತದು ರಾಜ್ಯ ಮಟ್ಟದ ಸುದ್ದಿ ಆಗ್ತಾ ಇದೆ, ದೇಶೀಯ ಮಟ್ಟದ ಸುದ್ದಿ ಆಗ್ತಾ ಇದೆ. ಏನು ಎತ್ತ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಯುವಂತಹ ಒಂದು ಪ್ರಯತ್ನ ಮಾಡೋಣ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ವಿಡಿಯೋಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಕೊಡಗಿನಲ್ಲಿ ಈ ಒಂದು ಮದುವೆ ಸಮಾರಂಭ ನಡೆದ ಒಂದೆರಡು ದಿವಸಗಳ ನಂತರ ಕೊಡಗಿನಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಬಜರಂಗ ದಳ ಹಿಂದುತ್ವದ ಕಾರ್ಯಕರ್ತರಿಂದ, BJP ಕಾರ್ಯಕರ್ತರಿಂದ ಕೊಡಗಿನಲ್ಲಿ ಈ ಒಂದು ವಿಷುವಲನ್ನು ಇಟ್ಟುಕೊಂಡು, ಈ ಒಂದು ವೈರಲ್ ವಿಡಿಯೋವನ್ನು ಇಟ್ಟುಕೊಂಡು ಪ್ರಕರಣ ದಾಖಲಿಸಲಾಗುತ್ತೆ. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದರು ಅಲ್ಪಸಂಖ್ಯಾತ ಮುಸಲ್ಮಾನರಿಂದ. ಅವರ ಆ ಒಂದು ಮದುವೆ ಸಮಾರಂಭದಲ್ಲಿ ನಮ್ಮ ಕೊರಗಜ್ಜನನ್ನು ಅವಮಾನ ಮಾಡಲಾಗಿದೆ ಅನ್ನುವಂತಹ ಒಂದು ಪ್ರಕರಣ ದಾಖಲಾಗುತ್ತೆ. ಇದರ ಸಂಬಂಧ 4 ಮಂದಿಯ ವಿರುದ್ಧ ಪ್ರಕರಣವನ್ನು ಪೊಲೀಸರು ದಾಖಲಿಸಿಕೊಳ್ತಾರೆ. ಅದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಬಂದಿತ್ತು, ವಾರ್ತೆ ದೊಡ್ಡ ಮಟ್ಟದಲ್ಲಿ ಪ್ರಸಾರ ಆಗ್ತಾ ಇತ್ತು. ಸೊ ಏನು ಆ ವಿಡಿಯೋ ಅನ್ನೋದನ್ನು ಮೊದಲು ಗಮನಿಸ ಬರೋಣ. ഇത് മഞ്ഞമരം നീലമരല്ലായല്ലോ. അരിമുല്ലക്കിനാവിലെ അഴകേറും പുതുമാരൻ ഇത വരുന്നേ പെണ്ണേ, ഇത വരുന്നേ. ചിരിയുള്ള കുയിലിന്റെ സ്വരമുള്ള പുതു മണവാട്ടി നിന്റെ അരിമുല്ലക്കിനാവിലെ അഴകേറും പുതുമാരൻ ഇത വരുന്നേ പെണ്ണേ, ಒಂದು ವಿಡಿಯೋವನ್ನು ಗಮನಿಸಿರ್ಬೋದು. ತಮಾಷೆಗಾಗಿ ಮಾಡಿದರೂ ಕೂಡ ನೋಡಿ, ಯಾವುದೇ ಧರ್ಮವನ್ನು ಅನುಕರಿಸುವಂತಹ ಪ್ರವೃತ್ತಿ ಯಾರಿಗೂ ಅದರ ಹಕ್ಕಿಲ್ಲ ನೋಡಿ. ಆದರೆ ಅದನ್ನು ಒಂದು ತಮಾಷೆಗಾಗಿ ಮಾಡಿದಂತಹ ವಿಚಾರವನ್ನು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಬೇಕು ಅಂತಾನೂ ಇಲ್ಲ. ಒಂದು ರೀತಿಯಲ್ಲಿ ಜನಸಾಮಾನ್ಯರಿಗೆ ಇದರಿಂದ ಏನು ಉಪಕಾರ ಇದೆ ಅಂತ ಹೇಳಿದರೆ ಏನೂ ಇಲ್ಲ. ಆದರೆ ಮುಂದಿನ ದಿವಸಗಳಲ್ಲಿ ಇಂತಹ ಘಟನೆಗಳು ನಡೆಯೋದಿಲ್ಲ. ಯಾಕಂತ ಹೇಳಿದರೆ ಎಸ್ಪೆಷಲಿ ಕೋಮು ಸೂಕ್ಷ್ಮ ಪ್ರದೇಶಗಳಲ್ಲಿ ಇಂತಹ ವಿಚಾರಗಳನ್ನು ಮಾಡಬಾರ್ದು. ಯಾಕಂತ ಹೇಳಿದರೆ ಅದಕ್ಕಾಗಿ ಕಾಯ್ತಾ ಇರುವಂತಹ ಬಕಪಕ್ಷಿಗಳಿರ್ತಾವೆ. ಎಲ್ಲಿ ಧರ್ಮಗಳನ್ನು ಒಡೆಯುವಂತಹ ಪ್ರಯತ್ನವನ್ನು ಮಾಡ್ಬೋದು ಅಂತ ಕಾಯ್ತಾ ಇರುವಂತಹ ಪ್ರವೃತ್ತಿ ಅದೇ ಜಾಯಮಾನ ಅವರಿಗೆ ಬೇಲೆ ಕೆಲಸ ಕಸುಬುಗಳಂತ ಇರೋದಿಲ್ಲ. ಎಲ್ಲಿ ದಂಗಲ್ ಮಾಡ್ಬೋದು ಅಂತ ಕಾಯ್ತಾ ಇರುವಂತಹ ಮನಸ್ಥಿತಿಗಳಿರ್ತಾವೆ. ಸೊ ಅವರಿಗೆ ಇದೊಂದು ಗಾಳ ಆಗ್ಬೋದು. ಅದಕ್ಕೋಸ್ಕರ ನೀವು ನಿಮ್ಮ ಧರ್ಮದ ಚೌಕಟ್ಟಿನಲ್ಲಿ ನಿಮ್ಮ ಧರ್ಮ ಏನು ಹೇಳುತ್ತೆ ಅದನ್ನು ಅನುಸರಿಸಿಕೊಂಡು ಹೋಗಿ. ಇನ್ನು ಬೇರೆ ಧರ್ಮದವರು ಅವರ ಧರ್ಮದಲ್ಲಿರುವಂತಹ ಏನು ಅನುಷ್ಠಾನಗಳಿವೆ ಅವುಗಳನ್ನು ಮಾಡ್ಕೊಂಡು ಹೋಗಿ. ಇನ್ನೊಂದು ಧರ್ಮದ ಸಂಸ್ಕೃತಿಗಳನ್ನು ನೀವ್ಯಾಕೆ ನಿಮ್ಮ ನೆತ್ತಿ ಮೇಲೆ ಏರಿಸ್ಕೋತೀರಾ ಅಂತ. ಇದರಿಂದ ನಿಮಗಂತೂ ಪ್ರಯೋಜನ ಇಲ್ಲ. 4 ಜನ ಇಡೀ ಶಾಪ ಹಾಕಿ ಹೋಗ್ತಾರೆ ಹೊರತು ನಿಮ್ಮ ಆ ಒಂದು ವಿಶಿಷ್ಟ ಆಚರಣೆಯಿಂದಾಗಿ ಯಾರಿಗೂ ಯಾವುದೇ ಉಪಕಾರ ಆಗೋದಕ್ಕಿಲ್ಲ. ಸೊ ಏನೋ ತಮಾಷೆಗೆ ಮಾಡಿದ್ರು, ಆಮೇಲೆ ಪ್ರಕರಣ ದಾಖಲಾಯಿತು. ನಂತರ ಇದರ ಬಿಸಿ ಅವರಿಗೆ ಮುಟ್ಟಿತ್ತು ಅಂತ ಅನಿಸುತ್ತೆ. ಸೊ ಇದರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟರು. ಆ ಒಂದು ಸ್ಪಷ್ಟೀಕರಣದ ವಿಡಿಯೋವನ್ನು ಕೂಡ ಗಮನಿಸೊಮ್ಮೆ.
ಹಾಯ್ ಕರ್ನಾಟಕ, ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ಈ ಜುಬೈರ್ ಕೊಡಗಿಂದ ಮಾಡುವಂತ ಪ್ರೀತಿಯ ನಮಸ್ಕಾರ. ವಿಷಯ ಏನಪ್ಪಾ ಅಂದ್ರೆ, ಒಂದು 2-3 ದಿನಗಳಲ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹರಿದಾಡ್ತಾ ಇರುವಂತಹ ಒಂದು ವಿಡಿಯೋ, ಒಂದು ಮದುವೆ ವಿಡಿಯೋ. ಆ ಕಾರ್ಯಕ್ರಮದ ನಮ್ಮ ಊರಿನವರಾಗಿ ನಾವು ಏನ್ ಮಾಡಿದೀವಿ ಅಂದ್ರೆ, ಆ ವಿಡಿಯೋದಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವರು ಸ್ಪಷ್ಟೀಕರಣ ನಾವು ತಗೊಳ್ತಾ ಇದೀವಿ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋನ ಹಾಕೊಂಡು ಸುಮಾರು ಥ್ರೆಡ್ಡಿಂಗ್ ಇವರಿಗೆ ಏನೋ ಸೈಬರ್ ಅಟ್ಯಾಕ್ ಆಗ್ತಾ ಇದೆ. ಸೊ ಅದರಿಂದ ಇವರ ಹತ್ರನೇ ಆ ವಿಡಿಯೋದೊಂದು ಕ್ಲಾರಿಫಿಕೇಶನ್ ಕೇಳೋಣ ಅಂತ ನಾವು ಇವರ ಹತ್ರನೇ ಬಂದಿದ್ದೀನಿ. ಫೈಸಲ್, ಹೇಳು ಫೈಸಲ್, ಆ ವಿಡಿಯೋ ಬಗ್ಗೆ ಏನು, ನೀನು ಅದರ ಬಗ್ಗೆ ನಿಮ್ಮ ಸ್ಪಷ್ಟೀಕರಣ ಏನು ಫೈಸಲ್? ನಾವು ಇದು ಒಂದು ಮದುವೆ ಸಮಾರಂಭ, ಫಸ್ಟ್ ಆಫ್ ಆಲ್ ಇದೊಂದು ಮದುವೆ ಸಮಾರಂಭದಲ್ಲಿ ಮಾಡಿದ ಇದು ಫಂಕ್ಷನ್ ಅಲ್ಲ. ಇದು ಮದುವೆ ಎಲ್ಲ ಕಳೆದು ಎಲ್ಲರೂ ತೆರಳಿದ ಮೇಲೆ ನಾವು ಒಂದಷ್ಟು ಸ್ನೇಹಿತರು ಖಾಸಗಿಯಾಗಿ ನಾವು ರೋಡ್ ಎಲ್ಲ ಒಂದು ವಿಡಿಯೋ ಮಾಡಿದೀವಿ. ಇದು ಹೆಂಗೋ ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯ್ತು. ಸೊ ಇದರಿಂದಾಗಿ ಯಾವುದೇ ಜನಾಂಗದ ಇಲ್ಲ, ಯಾವುದೇ ಸಮುದಾಯಕ್ಕೆ ಯಾರಿಗಾದ್ರೂ ಇದರಿಂದ ನೋವಾಗಿದ್ರೆ ನಾವು ಎಲ್ಲರ ಪರವಾಗಿ ನಾವು ಕ್ಷಮೆಯನ್ನು ಕೇಳ್ತಾ ಇದೀವಿ. ನಾವು ಕ್ಷಮೆ ಕೇಳ್ತಾ ಇದೀವಿ. ಯಾಕಂದ್ರೆ ಈ ಒಂದು ವಿಡಿಯೋ ಖಾಸಗಿಯಾಗಿ ಮಾಡಿರುವಂತಹ ಒಂದು ವಿಡಿಯೋ. ಯಾಕಂದ್ರೆ ಇದು ಒಂದು ಸಮುದಾಯ ನಿಂದನೆ ಮಾಡಬೇಕು ಅಂತ ಹೇಳಿ ಮಾಡಿರೋದಲ್ಲ. ಯಾಕಂದ್ರೆ ಇವರಿಗೆಲ್ಲ ಸಮುದಾಯ ನಿಂದನೆ ಮಾಡುವುದಂದ್ರೆ ಮಾಡಿನಲ್ಲಿ ಈ ತರ ಒಂದು ಸಮುದಾಯ ನಿಂದನೆ ಮಾಡಿ ಯಾರಿಗೂ ಗೊತ್ತಿಲ್ಲ. ನಮ್ಮ ಅರಿವಿಗಂತೂ ಇಷ್ಟು ಕಾಲದಲ್ಲಿ ನಾವು ಯಾರಿಗೂ ನಿಂದನೆ ಮಾಡಿಲ್ಲ, ನಾವು ಮಾಡೋದಕ್ಕೆ ಏನು ಟ್ರೈ ಮಾಡೋದಿಲ್ಲ. ಸೊ ಇದೆಲ್ಲ ಒಂದು ಸೈಡಿಗೆ ಇಟ್ಟುಬಿಟ್ಟು ಈ ವಿಡಿಯೋವನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ಟು ಎಲ್ಲ ಸಹೋದರ ಸಮುದಾಯದವರಿಗೆ ಕಳಿಸ್ಬಿಟ್ಟು ಈ ತರ ಮಾಡ್ಬೇಕಿದೆ, ಇದೆಲ್ಲ ತಪ್ಪು. ಇದನ್ನು ನಾವು ಇಲ್ಲಿಗೆ ಬಿಟ್ಟು ಬಿಡೋಣ. ಯಾಕಂದ್ರೆ ಸುಮಾರು ತಪ್ಪು ಅವ್ರ ಹತ್ರ ಸಂಭವಿಸಿದೆ. ಸೊ ಅದಕ್ಕೆ ನಾವು ಕ್ಷಮೆ ಕೇಳ್ತಾ ಇದೀವಿ, ಅವರು ಕೇಳಿದ್ದಾರೆ. ಇಲ್ಲಿಗೆ ನಾವು ಇದು ಮುಗಿಸ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೊಡಗು. ನೋಡಿ, ಒಳ್ಳೆಯ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಮ್ಮಿಂದ ತಪ್ಪಾಗಿದೆ. ನೋಡಿ, ಯಾವುದೇ ಮನುಷ್ಯ ಕೂಡ ತಪ್ಪು ಮಾಡುವುದು ಸಹಜ. ತಪ್ಪು ಅಂತ ಮಾಡಬೇಕು ಅಂದರೆ ಮನುಷ್ಯನೇ ಮಾಡಬೇಕು. ಬುದ್ಧಿ ಇಲ್ಲದಂತಹ ಪ್ರಾಣಿಗಳಿಗೆ ತಪ್ಪು ಮಾಡೋದಕ್ಕಾಗತ್ತಾ? ತಪ್ಪು ಮಾಡಿದನ್ನು ಕ್ಷಮೆ ಕೇಳೋದಿದೆಯಲ್ವಾ, ಅದಕ್ಕಿಂತಲೂ ಒಳ್ಳೆಯ ಆ ಒಂದು ಜ್ಞಾನ ಪ್ರವೃತ್ತಿ ಬೇರೆ ಯಾವುದೂ ಇಲ್ಲ. ನಾನು ಮಾಡಿದ್ದು ತಪ್ಪು ಅಂತ 4 ಜನರ ಎದುರು ಸ್ವತಂತ್ರವಾಗಿ ನಿರ್ಭೀತಿಯಿಂದ ಹೇಳಬೇಕು ಅಂದರೆ ಆತ ನಿಜವಾದ ಗಂಡಸು ಆತ. ಸೊ ಆ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ಗಂಡಸುತನಕ್ಕೆ ಮೊದಲೇ ಹೆಸರುವಾಸಿ ಆದಂತಹ ಒಂದು ನಾಡು ಅಂತ ಹೇಳಿದರೆ ಕೊಡಗು. ಸೊ ಆ ಒಂದು ಕೆಲಸವನ್ನು ಅವರು ಮಾಡಿ ಮುಗಿಸಿದ್ದಾರೆ. ಯಾವುದೇ ಜನಾಂಗಕ್ಕೆ ಇದರಿಂದ ತೊಂದರೆ ಬೇಸರ ಆಗಿದರೆ ದಯವಿಟ್ಟು ಕ್ಷಮಿಸಿ, ಇನ್ನು ಇಂತಹ ಒಂದು ಕೃತ್ಯವನ್ನು ನಾವು ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಆ ಒಂದು ವಿಚಾರ ಮುಗೀತು. ಇನ್ನು ನ್ಯಾಯಯುತವಾಗಿ ಒಂದಷ್ಟು ಮಾತಾಡೋಣ. ನಾವು ಮೊದಲೆಲ್ಲ ನೋಡಿ, ಕೊರಗನ ವೇಷ ಬರ್ತಾ ಇತ್ತು ನಮ್ಮ ಊರಲ್ಲಿ, ಅದನ್ನು ಆಮೇಲೆ ಬ್ಯಾನ್ ಮಾಡಲಾಯಿತು. ಓಕೆ, ಕೆಲವೊಂದು ಆಚಾರ ವಿಚಾರಗಳು ಇವಾಗ ಮೊದಲು ನಡೀತಾ ಇದ್ದಂಥ ಸಂಸ್ಕೃತಿಗಳು ಇವಾಗ ನಡೀತಾನೆ ಇಲ್ಲ. ಶಾಲೆಗಳಲ್ಲಿ ಕೂಡ ಕೊರಗನ ವೇಷ ಹಾಕುವಂಥದ್ದು ಅಥವಾ ಗಣೇಶನ ವೇಷ ಹಾಕುವಂಥದ್ದು, ಆ ರೀತಿಯಲ್ಲೆಲ್ಲ ನಾವು ಛದ್ಮ ವೇಷ ಅಂತ ಯಾರೆಲ್ಲ ಕರಿತಾ ಇದ್ವಿ, ನಾವು ನೆನಪಿರ್ಬೋದು, ನಡೀತಾ ಇತ್ತು ಮಕ್ಕಳಲ್ಲಿ. ಇನ್ನು ಮುಂದಿನ ದಿವಸಗಳಲ್ಲಿ ಇಂತಹ ಸಂಸ್ಕೃತಿಗಳು ಎಲ್ಲೋ ಅವನತಿಗೆ ಹೋಗ್ಬಿಡುತ್ತೋ ಅಂದರೆ ನೋಡಿ, ಇವರು ಮುಸಲ್ಮಾನನಾಗಿದ್ದವ ಕೊರಗ ವೇಷ ಹಾಕುವಂತಿಲ್ಲ, ಗಣೇಶನ ವೇಷ ಹಾಕುವಂತಿಲ್ಲ, ಅಥವಾ ಕೃಷ್ಣನ ವೇಷ ಹಾಕುವಂತಿಲ್ಲ, ಏನೋ ಮಾಡುವ ಹಾಗೆ ಇಲ್ಲದ ಒಂದು ಪರಿಸ್ಥಿತಿಗೆ ನಾವೇನೋ ಹೋಗ್ತಾ ಇದೀವ. ನೋಡಿ, ನಾವೇನೋ ಆಧುನಿಕ ಯುಗ ಅಂತ ನಾವು ಇದನ್ನು ಕರಿತೀವಿ, ಆದರೆ ಜನರ ಮೆಂಟ್ಯಾಲಿಟಿ ಇನ್ನೂ ಕಲಿಯುಗಕ್ಕಿಂತಲೂ ಹಿಂದಿನ ಯುಗಕ್ಕೆ ಹೀಗೆ ಸಾಗ್ತಾ ಇದೆ. ನೋಡಿ, ಮನುಷ್ಯ ತನ್ನ ಬುದ್ಧಿಯನ್ನು ಉಪಯೋಗಿಸಿಕೊಂಡು ತಂತ್ರಜ್ಞಾನವನ್ನು ಬಳಸಿಕೊಂಡು ಮುಂದುವರಿತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಬುದ್ಧಿಯನ್ನು ಮತ್ತೆ 10-20 ವರ್ಷಗಳಷ್ಟು ಹಿಂದಿನ ಆ ಒಂದು ಸಂಸ್ಕೃತಿಗೆ ಎಳೆದು ಹೋಗುವಂತಹ ಒಂದು ಪ್ರವೃತ್ತಿಯನ್ನು ನಿಜಕ್ಕೂ ಒಂದು ರೀತಿಯಲ್ಲಿ ಬೇಸರ ಆಗುತ್ತೆ. ನಮ್ಮ ದೇಶ ಯಾವ ರೀತಿಯಲ್ಲಿ ಮುಂದುವರಿಬೇಕು, ಅದಕ್ಕೆ ಯಾವ ರೀತಿಯಲ್ಲಿ ಜನಸಾಮಾನ್ಯರಾಗಿ ಪ್ರಬುದ್ಧರಾಗಿ ನಮ್ಮ ಸಾಥ್ ಅದರ ಜೊತೆಗೆ ಇರಬೇಕು. ಬರೀ ಪ್ರಧಾನಮಂತ್ರಿ ಆಲೋಚನೆ ಮಾಡಿದರೆ ನಮ್ಮ ಈ ಒಂದು ದೇಶ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ, ನಾನು, ನೀವು, ಇವಾಗಿನ ಮಕ್ಕಳು, ವಯಸ್ಕರು ಎಲ್ಲರೂ ಸೇರಿ ಚಿಂತೆ ಮಾಡಿದರೆ, ಪ್ರತಿಯೊಬ್ಬರು ತಾನು ತನ್ನ ಕಾಲ ಮೇಲೆ ನಿಂತುಕೊಳ್ಳುವಂತಹ ಕೆಲಸವನ್ನು ಮಾಡಿದರೆ ಮಾತ್ರ ಇಂತಹ ದೇಶ ಅಭಿವೃದ್ಧಿ ಆಗುವಂತಹ ಕೆಲಸಗಳು ನಡೀತವೆ. ಯಾರೋ ಅನ್ಕೋಬೋದು BJP ಸರ್ಕಾರ ಬಂದ ಮಾತ್ರಕ್ಕೆ ದೇಶ ಬದಲಾಗಿ ಬಿಡುತ್ತೆ, ಕಾಂಗ್ರೆಸ್ ಬಂದ ಮಾತ್ರಕ್ಕೆ ದೇಶ ಬದಲಾಗಿ ಬಿಡುತ್ತೆ ಅಂತ. ಖಂಡಿತ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು, ನಾನು, ನೀವುಗಳು ಸೇರಿ ಪ್ರತಿಯೊಬ್ಬ ನಾಗರಿಕನೂ ಕೂಡ ಈ ಒಂದು ವಿಚಾರದಲ್ಲಿ ಅರ್ಥ ಮಾಡಿಕೊಂಡಿರಬೇಕು. ನಮ್ಮ ದೇಶ ಬೆಳಿಬೇಕು ಅಂತಲ್ಲ, ನಾನು ಬೆಳಿಬೇಕು. ಇನ್ಯಾರದೋ ತಂಟೆಗೆ ಹೋಗಿ ಧರ್ಮದಂಗಲ್ ಮಾಡಿ ಅಥವಾ ಏನೋ ಒಂದು ವಿಚಾರದಲ್ಲಿ ಗಲಾಟೆ ಮಾಡಿ ಗೌಜಿ ಮಾಡಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ನಾನು ನನ್ನತನವನ್ನು, ನನ್ನ ವಿದ್ಯಾಭ್ಯಾಸವನ್ನು ಬಳಸ್ಕೊಂಡು ನಾನು ನನ್ನ ಕಾಲ ಮೇಲೆ ನಿಂತುಕೊಳ್ಬೇಕು ಅಂತ ಮನವರಿಕೆ ಆದರೆ ಮಾತ್ರ, ಪ್ರತಿಯೊಬ್ಬ ಈ ರೀತಿ ಅಂದುಕೊಂಡ್ರೆ ಮಾತ್ರ ನಮ್ಮ ದೇಶ ಬೆಳೆಯೋದಕ್ಕೆ ಸಾಧ್ಯ. ಅಲ್ಲಿಯವರೆಗೆ ನಮ್ಮ ದೇಶ 4-5 ಅಂಬಾನಿಗಳ ಕೈಯಲ್ಲೇ ಇರುತ್ತೆ. 4-5 ರಾಜಕಾರಣಿಗಳೇ ನಮ್ಮ ದೇಶವನ್ನು ಮುನ್ನಡೆಸ್ತಾ ಇರ್ತಾರೆ. ಸೊ ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮಗೇನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.